ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಭಾರತ ಸರ್ಕಾರ ಕಳೆದ ಜುಲೈ 29, 2020ರಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂಗೀಕಾರ ಮಾಡಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ 2020ರ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಇದರ ಅಂಶಗಳನ್ನು ಯಥಾವತ್ತಾಗಿ 2021-22ನೇ ಶೈಕ್ಷಣಿಕ ಸಾಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಯಥಾವತ್ತಾಗಿ ಅದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಕರ್ನಾಟಕ ಎಂಬತಕ್ಕಂತಹ ಕೀರ್ತಿಗೆ ಪಾತ್ರವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಕಳೆದ ಆಗಸ್ಟ್ 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ಮೂಲಕ ವರ್ಚುವಲ್ ಮೂಲಕ ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ 1968ರಲ್ಲಿ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರುತ್ತೆ. ಆ ನಂತರದಲ್ಲಿ 1986ರಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿರೋದನ್ನು ನಾವು ಕಾಣ್ತೀವಿ. ಈಗ 2020ರಲ್ಲಿ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತಂದಿದ್ದೀವಿ. ಅದನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಕರ್ನಾಟಕ ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆಯ ಅಂಶಗಳಿಗೆ ಬದಲಾದ 2020ರ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಇದರಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂಬತಕ್ಕಂಥ ವಿಚಾರವನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬಂಧುಗಳೇ, 2019ರಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಕರಡು ಹೊಸ ಶಿಕ್ಷಣ ನೀತಿ 2019 ಬಿಡುಗಡೆ ಮಾಡಿತು. ಅದರ ನಂತರ ಹಲವಾರು ಸಾರ್ವಜನಿಕ ಸಮಾಲೋಚನೆಗಳು ಇಡೀ ರಾಷ್ಟ್ರಾದ್ಯಂತ ಶಿಕ್ಷಣ ತಜ್ಞರ ಮೂಲಕ ನಡೆದಿರೋದನ್ನು ನಾವು ನೋಡ್ತೀವಿ. ಕರಡು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯೋಜನೆಯು ಅಗತ್ಯ ಕಲಿಕೆ, ವಿಮರ್ಶಾತ್ಮಕ ಚಿಂತನೆ ಮತ್ತು ಹೆಚ್ಚು ಸಮಗ್ರ ಅನುಭವ, ಚರ್ಚಾ ಆಧಾರಿತ ಮತ್ತು ವಿಶ್ಲೇಷಣೆ ಆಧಾರಿತ ಕಲಿಕೆಯನ್ನು ಹೆಚ್ಚಿಸಲು ಹಾಗೂ ಪಠ್ಯಕ್ರಮದ ವಿಷಯವನ್ನು ಕಡಿಮೆ ಮಾಡುವ ಯೋಜನೆಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಚರ್ಚಿಸುತ್ತದೆ. ಮಕ್ಕಳ ಅರಿವಿನ ಬೆಳವಣಿಗೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಉತ್ತಮಗೊಳಿಸುವ ಪ್ರಯತ್ನದಲ್ಲಿ ಪಠ್ಯಕ್ರಮ ಮತ್ತು ಶಿಕ್ಷಣ ರಚನೆಯನ್ನು 10+2 ವ್ಯವಸ್ಥೆಯಿಂದ 5+3+3+4 ವ್ಯವಸ್ಥೆಯ ವಿನ್ಯಾಸಕ್ಕೆ ಪರಿಷ್ಕರಿಸುವ ಬಗ್ಗೆಯೂ ಕೂಡ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತದೆ. ಅಸ್ತಿತ್ವದಲ್ಲಿರುವ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಜಾರಿಗೆ ತರುವ ಉದ್ದೇಶದಿಂದ 2020ರ ಜುಲೈ 29ರಂದು ಕ್ಯಾಬಿನೆಟ್ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಂಗೀಕಾರ ಮಾಡುತ್ತೆ. ಹೊಸ ನೀತಿಯು ಇಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಬದಲಾಯಿಸುತ್ತೆ. ಈ ನೀತಿಯು ಪ್ರಾಥಮಿಕ ಶಿಕ್ಷಣವನ್ನು ಉನ್ನತ ಶಿಕ್ಷಣಕ್ಕೆ ಮತ್ತು ಗ್ರಾಮೀಣ ಮತ್ತು ನಗರ ಭಾರತದಲ್ಲಿ ವೃತ್ತಿಪರ ತರಬೇತಿಗೆ ಸಮಗ್ರ ಚೌಕಟ್ಟಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ನೀತಿಯು 2040ರ ವೇಳೆಗೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಪರಿವರ್ತಿಸುವ ಗುರಿಯನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಂದಿದೆ.
ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದರೆ NEP 2020 1986ರ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬದಲಾಯಿಸ್ತಕ್ಕಂಥದ್ದು. 2014ರ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೊಸ ಶಿಕ್ಷಣ ನೀತಿಯ ರಚನೆಯ ಪ್ರಸ್ತಾಪ ಆಗುತ್ತೆ. 2015ರ ಜನವರಿಯಲ್ಲಿ ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿಯಾದ TSR ಸುಬ್ರಮಣಿಯನ್ ಅವರ ನೇತೃತ್ವದ ಸಮಿತಿಯು ಹೊಸ ಶಿಕ್ಷಣ ನೀತಿಗಾಗಿ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ. ಸಮಿತಿಯ ವರದಿಯನ್ನು ಆಧರಿಸಿ ಜೂನ್ 2017ರಲ್ಲಿ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಕೆ ಕಸ್ತೂರಿರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿಯಲ್ಲಿ ಸದಸ್ಯರಾಗಿ ಪ್ರೊಫೆಸರ್ MK ಶ್ರೀಧರ್, ಪ್ರೊಫೆಸರ್ TV ಕಟ್ಟಿಮನಿ, ಶ್ರೀ ಅನುರಾಗ್ ಬೇಹಾರ್ ಈ 3 ಜನ ಸದಸ್ಯರು. ಅಧ್ಯಕ್ಷರಾಗಿ ಪ್ರೊಫೆಸರ್ ಕೆ ಕಸ್ತೂರಿರಂಗನ್ ಅವರು ಸಮಿತಿಯನ್ನು ರಚನೆ ಮಾಡುತ್ತೆ ಕೇಂದ್ರ ಸರ್ಕಾರ. ಈ ಸಮಿತಿ ಸುಮಾರು 2 ವರ್ಷಗಳ ಕಾಲ ಶಿಕ್ಷಣ ತಜ್ಞರೊಂದಿಗೆ ಬದಲಾದ ಕಾಲಘಟ್ಟದಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿ ಆಗಬೇಕಾಗಿರ್ತಕ್ಕಂತಹ ಬದಲಾವಣೆಗಳನ್ನು, ದೃಷ್ಟಿಕೋನಗಳನ್ನು ಗಮನದಲ್ಲಿಟ್ಟುಕೊಂಡು 2019ರಲ್ಲಿ ತನ್ನ ಕರಡು ವರದಿಯನ್ನು ಅದು ಸಲ್ಲಿಸುತ್ತೆ. ಆ ನಂತರದಲ್ಲಿ ಡ್ರಾಫ್ಟ್ ಹೊಸ ಶಿಕ್ಷಣ ನೀತಿ 2019 ನಮ್ಮ ಕೇಂದ್ರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡುತ್ತೆ. ಆನಂತರ ಆ ಕರಡು ವರದಿಯ ಹಿನ್ನೆಲೆಯಲ್ಲಿ ಹಲವಾರು ಸಾರ್ವಜನಿಕ ಸಮಾಲೋಚನೆಗಳು ನಡೀತವೆ. ಡ್ರಾಫ್ಟ್ನ ಪ್ರತಿ 484 ಪುಟಗಳನ್ನು ಒಳಗೊಂಡಿದೆ. ಕರಡು ನೀತಿಯನ್ನು ರೂಪಿಸುವಲ್ಲಿ ಸಚಿವಾಲಯವು ಕಠಿಣ ಸಮಾಲೋಚನೆಯ ಪ್ರಕ್ರಿಯೆಯನ್ನು ಕೂಡ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು, 6600 ಬ್ಲಾಕುಗಳು, 6000 ನಗರ ಸ್ಥಳೀಯ ಸಂಸ್ಥೆಗಳು, 676 ಜಿಲ್ಲೆಗಳಿಂದ ಸುಮಾರು 2 ಲಕ್ಷ ಸಲಹೆಗಳನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರವಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ದೃಷ್ಟಿ, ಇದರ ನಿಬಂಧನೆಗಳ ವಿಚಾರವಾಗಿ ನಾವು ನೋಡೋದೇ ಆದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2019ರ ಕರಡು ಭಾರತದ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಇದು ರೂಪಿಸುತ್ತೆ. ಅದು ಎಲ್ಲರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ನಮ್ಮ ರಾಷ್ಟ್ರವನ್ನು ಸುಸ್ಥಿರ ಮತ್ತು ರೋಮಾಂಚಕ ಜ್ಞಾನ ಸಮಾಜವಾಗಿ ಪರಿವರ್ತಿಸಲು ನೇರವಾಗಿ ಕೊಡುಗೆಯನ್ನು ನೀಡುತ್ತದೆ. ಎಲ್ಲರಿಗೂ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ನಮ್ಮ ರಾಷ್ಟ್ರವನ್ನು ಸುಸ್ಥಿರ ಮತ್ತು ರೋಮಾಂಚಕ ಜ್ಞಾನ ಸಮಾಜವಾಗಿ ಪರಿವರ್ತಿಸಲು ನೇರವಾಗಿ ಕೊಡುಗೆ ನೀಡುವ ಭಾರತ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು NEP 2019 ರೂಪಿಸಿದೆ. NEP 2020 ಭಾರತದ ಶಿಕ್ಷಣ ನೀತಿಯಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಶಿಕ್ಷಣದ ಮೇಲಿನ ರಾಜ್ಯ ವೆಚ್ಚವನ್ನು ಅವರ GDPಯ ಸುಮಾರು 4ರಿಂದ 6ಕ್ಕೆ, 4ರಿಂದ 6ಕ್ಕೆ ಆದಷ್ಟು ಬೇಗ ಹೆಚ್ಚಿಸುವ ಗುರಿಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಭಾಷಾ ನೀತಿಗೆ ಸಂಬಂಧಪಟ್ಟಂತೆ ಬದಲಾದ ವಿಚಾರಗಳನ್ನ ನಾವು ಗಮನಿಸೋದೇ ಆದರೆ, ಈ ಹೊಸ ನೀತಿಯು ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನು ಹೆಚ್ಚಿಸಿದೆ. 5ನೇ ತರಗತಿಯವರೆಗೆ ಬೋಧನಾ ಮಾಧ್ಯಮ ಮತ್ತು ಮೇಲಾಗಿ ಈ ಭಾಷೆಗಳಲ್ಲೇ ಇರಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡುತ್ತೆ. ಅಂದರೆ ಮಗು 5ನೇ ತರಗತಿಯವರೆಗೆ ಬೋಧನಾ ಮಾಧ್ಯಮವಾಗಿ ಮಾತೃಭಾಷೆ ಅಥವಾ ಸ್ಥಳೀಯವಾಗಿರ್ತಕ್ಕಂತಹ ಪ್ರಾದೇಶಿಕ ಭಾಷೆಯಲ್ಲಿ ಕಲಿಯೋದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದುವರಿದು ಸಂಸ್ಕೃತ ಮತ್ತು ವಿದೇಶಿ ಭಾಷೆಗಳಿಗೂ ಕೂಡ ಈ ನೀತಿಯಲ್ಲಿ ಒತ್ತು ನೀಡಲಾಗಿದೆ. ವಿದ್ಯಾರ್ಥಿಗಳ ಮೇಲೆ ಯಾವುದೇ ಭಾಷೆಯನ್ನು ಬಲವಂತವಾಗಿ ಹೇರುವುದಿಲ್ಲ ಅಂತಂದೇಳಿ ಈ ನೀತಿ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಬಿಡುಗಡೆಯಾದ ಸ್ವಲ್ಪ ಸಮಯದ ನಂತರ
NEPಯಲ್ಲಿನ ಭಾಷಾ ನೀತಿ ವಿಶಾಲ ಮಾರ್ಗಸೂಚಿಯಾಗಿದೆ ಅಂತಂದೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ನಿರ್ಧಾರ ಆಯಾ ರಾಜ್ಯಗಳು, ಸಂಸ್ಥೆಗಳು ಮತ್ತು ಶಾಲೆಗಳಿಗೆ ಬಿಟ್ಟಿರ್ತಕ್ಕಂತಹ ವಿಚಾರ. ಹೆಚ್ಚು ವಿವರವಾದ ಭಾಷಾತಂತ್ರವನ್ನು 2021ರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ 2021ರಲ್ಲಿ NCFನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸರ್ದಾರ್ ಪಟೇಲ್ ವಿದ್ಯಾಲಯದಂತಹ 60 ವರ್ಷಗಳ ಹಿಂದೆ ಈ ಭಾಷಾ ನೀತಿಯನ್ನು ಜಾರಿಗೆ ತಂದಂತಹ ಸಂಸ್ಥೆಗಳು ಈಗಾಗಲೇ ನಮ್ಮ ದೇಶದಲ್ಲಿ ಇವೆ ಎಂಬುದನ್ನು ನಾವು ಗಮನಿಸತಕ್ಕದ್ದು. 1986ರ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ 2009 ಈ ಎರಡು ಮಾತೃಭಾಷೆಯ ಬಳಕೆಯನ್ನು ಸಲಹಾ ಮಾರ್ಗಸೂಚಿಯಾಗಿ ಉತ್ತೇಜಿಸಿರತಕ್ಕಂಥದ್ದನ್ನು ನಾವು ಈ ನೀತಿಯಲ್ಲಿ ಕಾಣ್ತೀವಿ. ಇನ್ನು NEP 2020ರ ಅನ್ವಯ ಶಾಲಾ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅನ್ನೋದೇ ಆದರೆ, ಈಗಿರುವ ಅಂದರೆ ಈ ಹಿಂದಿನ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿತ್ತು 10+2 1ರಿಂದ 10ನೇ ತರಗತಿ ಮತ್ತು ಆನಂತರದ 2 ವರ್ಷದ PUC ತರಗತಿ ಏನಿತ್ತು, ಈ ರಚನೆಯನ್ನು ಬದಲಾಯಿಸಿ 5+3+3+4 ಮಾದರಿಯೊಂದಿಗೆ ಬದಲಾವಣೆಯನ್ನು ಮಾಡಿರುವುದನ್ನು ನಾವು ಕಾಣ್ತೀವಿ. ಇದನ್ನು ನಾವು ಈ ರೀತಿ ಕಾರ್ಯಗತಗೊಳಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಅಡಿಪಾಯ ಹಂತ ಅಂತಂದೇಳಿ ಕರಿತೀವಿ. ಇದನ್ನು ಮತ್ತಷ್ಟು 2 ಭಾಗಗಳನ್ನಾಗಿ ನಾವು ವಿಂಗಡಿಸ್ಕೋಬೋದಾಗಿದೆ. 3 ವರ್ಷಗಳ ಪ್ರೀ ಸ್ಕೂಲ್ ಅಥವಾ ಅಂಗನವಾಡಿ, ನಂತರ ಪ್ರಾಥಮಿಕ ಶಾಲೆಯಲ್ಲಿ 1 ಮತ್ತು 2ನೇ ತರಗತಿಗಳು. ಇದು 3ರಿಂದ 8 ವರ್ಷದ ವಯೋಮಾನದ ಮಕ್ಕಳನ್ನು ಈ ಅಡಿಪಾಯ ಹಂತ ಒಳಗೊಳ್ಳುತ್ತೆ. ಅಧ್ಯಯನದ ಗಮನವು ಚಟುವಟಿಕೆ ಆಧಾರಿತ ಕಲಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನು 2ನೇದು ಪೂರ್ವ ಸಿದ್ಧತಾ ಹಂತ. 3ರಿಂದ 5ನೇ ತರಗತಿಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ 8ರಿಂದ 11ನೇ ವರ್ಷ ವಯಸ್ಸಿನವರು ಮಕ್ಕಳು ಈ ಹಂತದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಕ್ರಮೇಣ ಮಾತನಾಡುವುದು, ಓದುವುದು, ಬರೆಯುವುದು ಅಂದರೆ ಭಾಷಾ ಕೌಶಲ್ಯಗಳು, ದೈಹಿಕ ಶಿಕ್ಷಣ, ಭಾಷೆಗಳು, ಕಲೆ, ವಿಜ್ಞಾನ ಮತ್ತು ಗಣಿತದಂತಹ ವಿಷಯಗಳನ್ನು ಇದು ಪರಿಚಯಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ 2ನೇ ಪೂರ್ವಸಿದ್ಧತಾ ಹಂತದಲ್ಲಿ. ಇನ್ನು ಮಧ್ಯ ಹಂತ 6ರಿಂದ 8ನೇ ತರಗತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ 11ರಿಂದ 14 ವರ್ಷ ವಯೋಮಾನದ ಮಕ್ಕಳನ್ನು ಈ ಹಂತದಲ್ಲಿ ನಾವು ನೋಡ್ತೀವಿ. ಈ ಹಂತದಲ್ಲಿ ಗಣಿತ, ವಿಜ್ಞಾನ, ಸಾಮಾಜಿಕ ವಿಜ್ಞಾನ, ಕಲೆ ಮತ್ತು ಮಾನವಿಕ ವಿಷಯಗಳಲ್ಲಿ ಹೆಚ್ಚು ಅಮೂರ್ತ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸ್ತಕ್ಕಂಥದ್ದನ್ನು ನಾವು ಈ ಮಧ್ಯ ಹಂತದಲ್ಲಿ ನೋಡ್ತೀವಿ. ಇನ್ನು ದ್ವಿತೀಯ ಹಂತ ಅಂತಂದೇಳಿ ನಾವೇನು ಕರಿತೀವಿ, ಇದು 9ರಿಂದ 12ನೇ ತರಗತಿಗಳನ್ನು ಒಳಗೊಳ್ಳುತ್ತೆ. ಇಲ್ಲಿ 14ರಿಂದ 18 ವರ್ಷ ವಯಸ್ಸಿನ ಮಕ್ಕಳು ಈ ಹಂತದಲ್ಲಿ ಬರ್ತಾರೆ. ಈ ದ್ವಿತೀಯ ಹಂತವನ್ನು ನಾವು ಮತ್ತೆ 2 ಭಾಗಗಳನ್ನಾಗಿ ವಿಂಗಡಿಸ್ಕೊಳ್ತೀವಿ. 9 ಮತ್ತು 10ನೇ ತರಗತಿಗಳು ಮೊದಲ ಹಂತವನ್ನು ಒಳಗೊಂಡಿದ್ದರೆ 11 ಮತ್ತು 12ನೇ ತರಗತಿಗಳು 2ನೇ ಹಂತವನ್ನು ಒಳಗೊಂಡಿವೆ. ಈ 4 ವರ್ಷಗಳ ಅಧ್ಯಯನವು ಆಳ ಮತ್ತು ವಿಮರ್ಶಾತ್ಮಕ ಚಿಂತನೆಯೊಂದಿಗೆ ಮಲ್ಟಿ ಡಿಸಿಪ್ಲಿನರಿ ಅಂದರೆ ವೈವಿಧ್ಯಪೂರ್ಣ ಅಧ್ಯಯನವನ್ನು ಪ್ರಚೋದಿಸಲು ಉದ್ದೇಶಿಸಿದೆ. ವಿಷಯಗಳ ಬಹು ಆಯ್ಕೆಗಳನ್ನು ಇಲ್ಲಿ ಒದಗಿಸಲಾಗುತ್ತದೆ. ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷೆಗಳು ನಡೆಯುವ ಬದಲು ಶಾಲಾ ವಿದ್ಯಾರ್ಥಿಗಳು 3, 5 ಮತ್ತು 8ನೇ ತರಗತಿಗಳಲ್ಲಿ ಕೇವಲ 3 ಪರೀಕ್ಷೆಗಳಿಗೆ ಉತ್ತರಿಸ್ತಕ್ಕಂಥದ್ದನ್ನು ನಾವು ಈ ಶಿಕ್ಷಣ ನೀತಿಯಲ್ಲಿ ನೋಡ್ತೀವಿ. ಬೋರ್ಡ್ ಪರೀಕ್ಷೆಗಳನ್ನು 10, 12ನೇ ತರಗತಿಗಳಿಗೆ ಮುಂದುವರಿಸಲಾಗ್ತಾ ಇದೆ. ಆದರೆ ಅದನ್ನು ಮರು ವಿನ್ಯಾಸಗೊಳಿಸಲಾಗ್ತಕ್ಕಂಥದ್ದನ್ನು ಈ ನೀತಿಯಲ್ಲಿ ಪ್ರಸ್ತಾಪ ಇದೆ. ಇದಕ್ಕಾಗಿ ಮಾನದಂಡಗಳನ್ನು ಪರಾಕ್ ಎಂಬ ಮೌಲ್ಯಮಾಪನ ಸಂಸ್ಥೆ ಸ್ಥಾಪಿಸುತ್ತೆ. ಅವುಗಳನ್ನು ಸುಲಭಗೊಳಿಸಲು ಈ ಪರೀಕ್ಷೆಗಳನ್ನು ವರ್ಷಕ್ಕೆ 2 ಬಾರಿ ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳಿಗೆ 2 ಪ್ರಯತ್ನಗಳಿಗೆ ಅವಕಾಶವನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು ಒದಗಿಸಿಕೊಡಲಾಗಿದೆ.
ಪರೀಕ್ಷೆಯು 2 ಭಾಗಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಒಂದು ವಸ್ತುನಿಷ್ಠ ಮಾದರಿ, ಇನ್ನೊಂದು ವಿವರಣಾತ್ಮಕ ಉತ್ತರವನ್ನು ಬಯಸ್ತಕ್ಕಂತಹ ಪ್ರಶ್ನೆಗಳ ಮಾದರಿಯನ್ನು ನಾವು ನೋಡ್ತೀವಿ. ಮುಂದುವರೆದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳ ಪಠ್ಯಕ್ರಮದ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಅವರಿಗೆ ಹೆಚ್ಚು ಅಂತರಶಿಸ್ತು ಮತ್ತು ಬಹುಭಾಷಾ ಆಗಲು ಅನುವು ಮಾಡಿಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಉದಾಹರಣೆಯೊಂದಿಗೆ ಇದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ ಭೌತಶಾಸ್ತ್ರದೊಂದಿಗೆ ಫ್ಯಾಷನ್ ಅಧ್ಯಯನವನ್ನು ಮಾಡಲು ಅವನು ಬಯಸಿದರೆ ಅಥವಾ ರಸಾಯನಶಾಸ್ತ್ರದೊಂದಿಗೆ ಬೇಕರಿಯನ್ನು ಕಲಿಯಲು ಬಯಸಿದರೆ ಅವರಿಗೆ ಹಾಗೆ ಮಾಡಲು ಅನುಮತಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ. ವರದಿಯ ಕಾರ್ಡುಗಳು ಸಮಗ್ರವಾಗಿರುತ್ತವೆ. ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತದೆ. ಇನ್ನು ವಿದ್ಯಾರ್ಥಿಯ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಈ ನೀತಿ ಏನು ಹೇಳುತ್ತೆ ಅಂದರೆ 6ನೇ ತರಗತಿಯಿಂದ ಕೋಡಿಂಗನ್ನು ಪರಿಚಯಿಸಲಾಗುತ್ತೆ ಮತ್ತು ಅನುಭವಿ ಕಲಿಕೆಯನ್ನು ಅಳವಡಿಸಿಕೊಳ್ಳಲಾಗುವುದು. ಬೆಳಗಿನ ಉಪಹಾರಗಳನ್ನು ಸೇರಿಸಲು ಮಧ್ಯಾಹ್ನದ ಊಟದ ಯೋಜನೆಯನ್ನು ವಿಸ್ತಾರಗೊಳಿಸ್ತಕ್ಕಂತಹ ಒಂದು ಯೋಜನೆಯನ್ನು ನಾವು ಇದರಲ್ಲಿ ಕಾಣ್ತೀವಿ. ಸಲಹೆಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರ ನಿಯೋಜನೆಯ ಮೂಲಕ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಗಮನ ನೀಡ್ತಕ್ಕಂಥದ್ದನ್ನು ಈ ನೀತಿ ಒತ್ತಿ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ನಮಗೆ ಪ್ರಸ್ತುತಪಡಿಸುತ್ತೆ ಅನ್ನೋದಾದರೆ, ಇದು ಅನೇಕ ನಿರ್ಗಮನ ಆಯ್ಕೆಗಳೊಂದಿಗೆ ಪದವಿ ಪೂರ್ವ ಕಾರ್ಯಕ್ರಮದಲ್ಲಿ ಬಹುಶಿಸ್ತೀಯ ಪದವಿಗಳನ್ನು ಪ್ರಸ್ತಾಪಿಸುತ್ತೆ. ಇವು ವೃತ್ತಿಪರ ಮತ್ತು ಉದ್ಯೋಗ ಪರಿಣಿತಪರ ಕ್ಷೇತ್ರಗಳನ್ನು ಒಳಗೊಂಡಿರ್ತವೆ ಮತ್ತು ಈ ಕೆಳಗಿನಂತೆ ಇವು ಕಾರ್ಯಗತಗೊಳ್ಳುತ್ತವೆ. 1 ವರ್ಷದ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಪ್ರಮಾಣಪತ್ರ, 2 ವರ್ಷಗಳ ಅಧ್ಯಯನ ಮುಗಿದ ನಂತರ ಡಿಪ್ಲೊಮೊ, 3 ವರ್ಷಗಳ ಕಾರ್ಯಕ್ರಮ ಮುಗಿದ ನಂತರ ಸ್ನಾತಕೋತ್ತರ ಪದವಿ. ಪಾಶ್ಚಿಮಾತ್ಯ ಮಾದರಿಗಳಲ್ಲಿ ಪದವಿ ಶಿಕ್ಷಣವನ್ನು ಹೇಗೆ ಹೊಂದಿಸುತ್ತದೆ ಎಂಬುದನ್ನು ಸಂಯೋಜಿಸಲು MPhil ಮಾಸ್ಟರ್ ಆಫ್ ಫಿಲಾಸಫಿ ಕೋರ್ಸ್ಗಳನ್ನು ನಿಲ್ಲಿಸ್ತಕ್ಕಂಥದ್ದನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸ್ತಾಪ ಮಾಡುತ್ತೆ. ಉನ್ನತ ಶಿಕ್ಷಣವನ್ನು ನಿಯಂತ್ರಿಸಲು ಉನ್ನತ ಶಿಕ್ಷಣ ಮಂಡಳಿ HECI, ಎ ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ HECIಯನ್ನು ರಚಿಸಲಾಗುತ್ತದೆ. ಒಟ್ಟು ದಾಖಲಾತಿ ಅನುಪಾತವನ್ನು ಹೆಚ್ಚಿಸುವುದು ಈ ಕೌನ್ಸಿಲ್ನ ಗುರಿಯಾಗಿರ್ತಕ್ಕಂಥದ್ದು. HECI 4 ಲಂಬಗಳನ್ನು ಹೊಂದಿರತಕ್ಕಂಥದ್ದನ್ನು ಈ ನೀತಿ ಪ್ರಸ್ತಾಪ ಮಾಡುತ್ತೆ. ಮುಂದುವರೆದು ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣವನ್ನು ಹೊರತುಪಡಿಸಿ ಶಿಕ್ಷಕರ ಶಿಕ್ಷಣ, ಟೀಚರ್ ಎಜುಕೇಷನ್ ಸೇರಿದಂತೆ ಉನ್ನತ ಶಿಕ್ಷಣವನ್ನು ನಿಯಂತ್ರಿಸೋದಕ್ಕೆ ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಣ ಮಂಡಳಿ NHERC, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಅಂತಂದೇಳಿ ನಾವೇನು ಕರಿತೀವಿ, ಅದರ ಪ್ರಸ್ತಾಪವನ್ನು ಕೂಡ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸ್ತಾಪಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನ್ಯಾಷನಲ್ ಕ್ರೆಡೆನ್ಷಿಯಲ್ ಕೌನ್ಸಿಲ್ ಮೆಟಾ ಮಾನ್ಯತೆ ನೀಡುವ ಸಂಸ್ಥೆಯ ಪ್ರಸ್ತಾಪವನ್ನು ಕೂಡ ಇದು ಹೇಳುತ್ತೆ. ಉನ್ನತ ಶಿಕ್ಷಣ ಧನಸಹಾಯ ಮಂಡಳಿ HEGC ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಿಗೆ ಧನ ಸಹಾಯ ಮತ್ತು ಹಣಕಾಸನ್ನು ಒದಗಿಸುವುದಕ್ಕಾಗಿ ಈ ಉನ್ನತ ಶಿಕ್ಷಣ ಧನಸಹಾಯ ಮಂಡಳಿಯ ಸ್ಥಾಪನೆಯನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸ್ತಾಪ ಮಾಡುತ್ತೆ. ಇದು ಈ ಹಿಂದೆ ಇದ್ದಂತಹ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGCಯ ಬದಲಾಗಿ ಈ ಉನ್ನತ ಶಿಕ್ಷಣ ಧನ ಸಹಾಯ ಮಂಡಳಿ ರಚನೆಯಾಗ್ತಕ್ಕಂಥದ್ದನ್ನು ನಾವು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೋಡ್ತೀವಿ. ಸಾಮಾನ್ಯ ಶಿಕ್ಷಣ ಮಂಡಳಿ GEC ಇದು ಪದವಿ ಗುಣಲಕ್ಷಣಗಳನ್ನು ರೂಪಿಸಲು, ಅಂದರೆ ಕಲಿಕೆಯ ಫಲಿತಾಂಶಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಮಾನ್ಯ ಶಿಕ್ಷಣ ಮಂಡಳಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ರಾಷ್ಟ್ರೀಯ ಉನ್ನತ ಶಿಕ್ಷಣ ಅರ್ಹತಾ ಚೌಕಟ್ಟನ್ನು ರೂಪಿಸುವಲ್ಲಿ ಇದು ಜವಾಬ್ದಾರವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಕರ ಶಿಕ್ಷಣ ಮಂಡಳಿಯು ವೃತ್ತಿಪರ ಗುಣಮಟ್ಟದ ಸೆಟ್ಟಿಂಗ್ ಬಾಡಿಯಾಗಿ PSSB, ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಅಂತಂದೇಳಿ ನಾವು ಇದನ್ನು ಕರಿತೀವಿ.
PSSB ಆಗಿ GEC ಜನರಲ್ ಎಜುಕೇಷನ್ ಕೌನ್ಸಿಲ್ GEC ಅಡಿಯಲ್ಲಿ ಇದು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇತರ PSSBಗಳಲ್ಲಿ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ನಂತಹ ವೃತ್ತಿಪರ ಮಂಡಳಿಗಳು ಕೂಡ ಇದರಲ್ಲಿ ಸೇರಿದ್ದಾವೆ. ಇನ್ನು JEE ಮೇನ್ ಮತ್ತು ನೀಟ್ಗಳ ಜೊತೆಗೆ ಮೊದಲು ಆಲ್ ಇಂಡಿಯನ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ AIEEE ದೇಶದಾದ್ಯಂತ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವ ಹೆಚ್ಚುವರಿ ಜವಾಬ್ದಾರಿಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅಂತಂದೇಳಿ ನಾವೇನು ಕರಿತೀವಿ, ಅದಕ್ಕೆ ಈಗ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದಕ್ಕೆ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. IITಗಳಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳು ಕಲಿಕೆಯ ವೈವಿಧ್ಯತೆಯ ಜೊತೆಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಮಾಡಬೇಕೆಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸ್ತಾಪವನ್ನು ಮಾಡುತ್ತೆ. ಈ ನೀತಿಯು ಭಾರತದಲ್ಲಿ ಶಿಕ್ಷಣವನ್ನು ಅಂತಾರಾಷ್ಟ್ರೀಕರಿಸಲು ಪ್ರಸ್ತಾಪಿಸಿದೆ. ವಿದೇಶಿ ವಿಶ್ವವಿದ್ಯಾಲಯಗಳು ಈಗ ಭಾರತದಲ್ಲಿಯೂ ಕೂಡ ಕ್ಯಾಂಪಸ್ಗಳನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ. ಖಾಸಗಿ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಶುಲ್ಕವನ್ನು ಕೂಡ ನಿಗದಿಪಡಿಸ್ತಕ್ಕಂಥದ್ದನ್ನು ಈ ಶಿಕ್ಷಣ ನೀತಿ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಶಿಕ್ಷಕರ ಶಿಕ್ಷಣ ಟೀಚರ್ ಎಜುಕೇಷನ್ನಿಗೆ ಸಂಬಂಧಪಟ್ಟಂತೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತಂದೇಳಿದರೆ, ಶಿಕ್ಷಕರು ಮತ್ತು ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ NEP 2020 ಅನೇಕ ನೀತಿ ಬದಲಾವಣೆಗಳನ್ನು ನಮ್ಮ ಮುಂದಿಡ್ತಾ ಇದೆ. ಶಿಕ್ಷಕರಾಗಲು 4 ವರ್ಷಗಳ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ 2030 ವೇಳೆಗೆ ಕನಿಷ್ಠ ಅಗತ್ಯ ಆಗಿರುತ್ತೆ ಅನ್ನೋದನ್ನು ಈ ನೀತಿ ಮನಗಂಡಿದೆ. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಸಹ ಇದು ಬಲಪಡಿಸಲಾಗುತ್ತಿದೆ ಮತ್ತು ಪಾರದರ್ಶಕಗೊಳಿಸಲಾಗತಕ್ಕಂಥದ್ದನ್ನು ಪ್ರಸ್ತಾಪಿಸ್ತಾ ಇದೆ. ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿ 2021 ವೇಳೆಗೆ ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಮತ್ತು 2022 ವೇಳೆಗೆ ಶಿಕ್ಷಕರಿಗೆ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳನ್ನು ಇದು ರೂಪಿಸುತ್ತೆ. ಶಿಕ್ಷಕರ ಶಿಕ್ಷಣ ನೀತಿಯು ಈ ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಶಾಲಾ ಶಿಕ್ಷಣದ ಎಲ್ಲ ಹಂತದ ಎಲ್ಲ ವಿದ್ಯಾರ್ಥಿಗಳಿಗೆ ಭಾವೋದ್ರಿಕ್ತ, ಪ್ರೇರಿತ, ಹೆಚ್ಚು ಅರ್ಹತೆ, ವೃತ್ತಿಪರವಾಗಿ ತರಬೇತಿ ಪಡೆದ ಮತ್ತು ಸುಸಜ್ಜಿತ ಶಿಕ್ಷಕರಿಂದ ಕಲಿಸಲಾಗಿದೆಯೇ ಎಂಬತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದನ್ನು ಈ ನೀತಿ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇತರೆ ಬದಲಾವಣೆಗಳು, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಾಗಿರ್ತಕ್ಕಂಥ ಇತರೆ ಬದಲಾವಣೆಗಳನ್ನ ನಾವು ನೋಡೋದೇ ಆದರೆ, NEP 2020 ಅಡಿಯಲ್ಲಿ ಹಲವಾರು ಹೊಸ ಶಿಕ್ಷಣ ಸಂಸ್ಥೆಗಳು ಮತ್ತು ಪರಿಕಲ್ಪನೆಗಳನ್ನು ರಚಿಸಲು ಶಾಸಕಾಂಗ ಅನುಮತಿಯನ್ನು ನೀಡಲಾಗಿದೆ. ಇದು ಈ ರೀತಿ ಇದೆ. ಭಾರತದ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಶಿಕ್ಷಣ ಆಯೋಗ ರಚನೆಗೆ ಶಾಸಕಾಂಗ ಅವಕಾಶವನ್ನು ಒದಗಿಸಿಕೊಡುತ್ತೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಮುಂದಿನ ಶಿಕ್ಷಣಕ್ಕಾಗಿ ಸಾಲಗಳನ್ನು ಬಳಸುವುದರ ಮೂಲಕ ಶಿಕ್ಷಣವನ್ನು ಪ್ರಾರಂಭಿಸಲು ಸಹಾಯ ಮಾಡುವ ಕ್ರೆಡಿಟ್ಗಳ ಡಿಜಿಟಲ್ ಸಂಗ್ರಹವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಹೇಳುತ್ತೆ. ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಸುಧಾರಿಸೋದಕ್ಕೆ ಅದರ ಅಸ್ತಿತ್ವವನ್ನು ಪ್ರಸ್ತಾಪಿಸ್ತಕ್ಕಂಥದ್ದನ್ನು ನಾವು ಈ ಶಿಕ್ಷಣ ನೀತಿಯಲ್ಲಿ ನೋಡ್ತೀವಿ. ವಿಶೇಷ ಶಿಕ್ಷಣ ವಲಯಗಳಿಗೆ ಸಂಬಂಧಪಟ್ಟಂತೆ ಅನಾನುಕೂಲಕರ ಪ್ರದೇಶಗಳಲ್ಲಿ ಕಡಿಮೆ ಪ್ರತಿನಿಧಿಸಿದ ಗುಂಪಿನ ಶಿಕ್ಷಣದ ಮೇಲೆ ಕೇಂದ್ರೀಕರಿಸಲು ವಿಶೇಷ ಶಿಕ್ಷಣ ವಲಯಗಳ ಸ್ಥಾಪನೆಗೆ ಇದು ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸ್ತ್ರೀ ಮತ್ತು ಲಿಂಗ ಪರಿವರ್ತಿತ ಮಕ್ಕಳ ಶಿಕ್ಷಣದಲ್ಲಿ ರಾಷ್ಟ್ರಕ್ಕೆ ಸಹಾಯ ಮಾಡಲು ಲಿಂಗ ಸೇರ್ಪಡೆ ನಿಧಿಯನ್ನು ಸ್ಥಾಪಿಸ್ತಕ್ಕಂಥದ್ದನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಸ್ತಾಪಿಸುತ್ತೆ. ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ವೇದಿಕೆ ಫೋರಮ್ ಏನಿದೆ, ಇದು ಕಲಿಕೆಯನ್ನು ಸುಧಾರಿಸಲು ತಂತ್ರಜ್ಞಾನ ಬಳಕೆಯ ಕುರಿತು ವಿಚಾರ ವಿನಿಮಯಕ್ಕೆ ಅನುಕೂಲವಾಗುವ ವೇದಿಕೆಯಾಗಿರ್ತಕ್ಕಂಥದ್ದನ್ನು ಈ ನೀತಿ ನಮಗೆ ಹೇಳುತ್ತೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ ಭಾಷಾ ಸಂಸ್ಥೆಗಳಾದ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗಳನ್ನು, ಪಾಲಿ, ಪರ್ಷಿಯನ್ ಮತ್ತು ಪ್ರಾಕೃತ ರಾಷ್ಟ್ರೀಯ ಸಂಸ್ಥೆಗಳನ್ನು ಇದು ಸ್ಥಾಪಿಸೋದನ್ನು ಪ್ರಸ್ತಾಪಿಸುತ್ತೆ. ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್, ರಾಷ್ಟ್ರೀಯ ಗ್ರಂಥ ಅಂದರೆ ನ್ಯಾಷನಲ್ ಬುಕ್, ಪ್ರಚಾರ ನೀತಿ, ಸುಸ್ಥಿರ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ರಾಷ್ಟ್ರೀಯ ಚಳುವಳಿಗಳನ್ನು ಕೂಡ ಇದು ತನ್ನ ಪ್ರಸ್ತಾವನೆಯಲ್ಲಿ ಸೇರಿಸಿಕೊಂಡಿರೋದನ್ನು ನಾವು ನೋಡ್ತೀವಿ. ಇನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬದಲಾಗಿರ್ತಕ್ಕಂತಹ ಒಂದಿಷ್ಟು ಸಂಕ್ಷಿಪ್ತ ವಿವರಗಳನ್ನು ನಾವು ನೋಡೋದೇ ಆದರೆ, ಬಹಳ ಮುಖ್ಯವಾಗಿ ನಾವು ಈ ನೀತಿಯಿಂದ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶಗಳು ಅಂತಂದೇಳಿದರೆ, ಈ NEP 2020 ಅಡಿಯಲ್ಲಿ ಹೊಸ ನಿಯಮಗಳು ಶಿಕ್ಷಣದ ಹಕ್ಕನ್ನು ಹೆಚ್ಚಿನ ವಯಸ್ಸಿನವರನ್ನು ನೀತಿಗೆ ಒಳಪಡಿಸಲು ಸೂಚಿಸಿವೆ. ಈ ಹಿಂದಿನ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಯೋಜನೆಯು 14 ವರ್ಷ ವಯಸ್ಸಿನವರಿಗೆ ಮಾತ್ರ ಮಾನ್ಯವಾಗಿತ್ತು. ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಇದನ್ನು 6ರಿಂದ 18 ವರ್ಷ ವಯೋಮಾನದ ಮಕ್ಕಳವರೆಗೆ ಶಿಕ್ಷಣದ ಹಕ್ಕನ್ನು ವಿಸ್ತಾರ ಮಾಡಿರ್ತಕ್ಕಂಥದ್ದನ್ನು ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೋಡ್ತೀವಿ. ಹೊಸ NEP ಪೂರ್ವ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ಗುರಿಯನ್ನು ಹೊಂದಿದೆ ಮತ್ತು 2025 ವೇಳೆಗೆ ಎಲ್ಲರಿಗೂ ಅಡಿಪಾಯದ ಸಾಕ್ಷರತೆಯನ್ನು ಒದಗಿಸ್ತಕ್ಕಂಥದ್ದನ್ನು ಇದು ಪ್ರಸ್ತಾಪ ಮಾಡುತ್ತೆ. ಕರಡು NEP ಅಡಿಪಾಯದ ಕಂಬಗಳ ಪ್ರವೇಶ, ಕೈಗೆಟುಕುವಿಕೆ, ಈಕ್ವಿಟಿ, ಗುಣಮಟ್ಟ ಮತ್ತು ಹೊಣೆಗಾರಿಕೆಯನ್ನು ಆಧರಿಸಿದೆ ಎಂದು ಇದು ತನ್ನ ಕರಡು ನೀತಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ NEPಯ ಭಾವನೆಯು ಈ ಹೇಳಿಕೆಯ ಸುತ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದುವರೆದು ಪ್ರಸ್ತುತ 10+2 ಶಾಲಾ ವ್ಯವಸ್ಥೆಯನ್ನು ಅನುಸರಿಸುವ ಬದಲಾಗಿ ಹೊಸ NEP ಹೆಚ್ಚಾಗಿ 5+3+3+4 ಶಾಲಾ ಮಾದರಿಯನ್ನು ಇದು ಅನುಸರಿಸುತ್ತೆ. 3ರಿಂದ 8 ವರ್ಷ ವಯೋಮಾನದೊಳಗಿನ ವಿದ್ಯಾರ್ಥಿಗಳು ಅಡಿಪಾಯ ಹಂತದ ಭಾಗವಾಗಲಿದ್ದಾರೆ. ಪೂರ್ವ ಸಿದ್ಧತಾ ಶಾಲೆಗೆ 8ರಿಂದ 11 ವಯಸ್ಸಿನವರು, ಮಧ್ಯಮ ಶಾಲೆಗೆ 11ರಿಂದ 14 ವರ್ಷಗಳ ವಯಸ್ಸಿನವರು ಮತ್ತು ಮಾಧ್ಯಮಿಕ ಹಂತಕ್ಕೆ 14ರಿಂದ 18 ವಯೋಮಾನದ ಮಕ್ಕಳು ಇದರ ಅಡಿಯಲ್ಲಿ ಬರ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಡಿಯಲ್ಲಿ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನದಂತಹ ವಿವಿಧ ಕ್ಷೇತ್ರಗಳಲ್ಲಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಡಿಲತೆಯನ್ನು ಇಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಈ ನೀತಿಯಲ್ಲಿ ಗಮನಿಸ್ತೀವಿ. ಹೊಸ NEP ಪ್ರಕಾರ ವಿದ್ಯಾರ್ಥಿಗಳು ಜೀವನದ ಆರಂಭಿಕ ಹಂತಗಳಲ್ಲಿ ಹೆಚ್ಚಿನ ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಶಾಲಾ ಶಿಕ್ಷಣದ ಅಡಿಪಾಯದ ಹಂತದಲ್ಲಿ ಅನೇಕ ಭಾಷೆಗಳನ್ನು ಕಲಿಯಲಿದ್ದಾರೆ. ಶಾಲೆಯು ವಿದ್ಯಾರ್ಥಿಗಳಿಗೆ ತಮ್ಮ ಪಠ್ಯಕ್ರಮದಲ್ಲಿನ ಕನಿಷ್ಠ 3 ಭಾಷೆಗಳನ್ನು ಕಲಿಸಲಾಗುತ್ತದೆ ಎಂಬತಕ್ಕಂತಹ ವಿಚಾರವನ್ನು ಇದು ಪ್ರಸ್ತಾವನೆಯಲ್ಲಿ ಇಟ್ಟುಕೊಂಡಿದೆ. ಹಾಗೆ ಭಾರತದ ಪ್ರಧಾನಮಂತ್ರಿ ನೇತೃತ್ವದಲ್ಲಿರುವ ರಾಷ್ಟ್ರೀಯ ಶಿಕ್ಷಾ ಆಯೋಗ್, ನ್ಯಾಷನಲ್ ಎಜುಕೇಷನ್ ಕಮಿಷನ್ ಏನಿದೆ, ಹೊಸ ಅತ್ಯುನ್ನತ ನಿಯಂತ್ರಣ ಸಂಸ್ಥೆಯನ್ನು ರಚಿಸಲು NEP ಉದ್ದೇಶಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಟ್ಟಾರೆ ಸಾರಾಂಶವನ್ನು ನಾವು ನೋಡೋದೇ ಆದರೆ, ಮಕ್ಕಳಿಗೆ 5ನೇ ತರಗತಿಯವರೆಗೂ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿ ಒತ್ತಿ ಹೇಳುತ್ತೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಖಾಸಗಿ ಮತ್ತು ಸಾರ್ವಜನಿಕ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಒಂದೇ ರೀತಿಯ ನಿಯಮಾವಳಿಗಳು ಅನ್ವಯ ಆಗಲಿವೆ. MPhil ಕೋರ್ಸ್ಗಳ ಮುಂದುವರಿಕೆ ಇಲ್ಲ, ಅವುಗಳನ್ನು ರದ್ದುಗೊಳಿಸೋದ ಪ್ರಸ್ತಾವನೆಯನ್ನು ಹೇಳ್ತಾ ಇದೆ. ಕಲಿಕೆಯನ್ನು ಅನ್ವಯಿಸುವುದರ ಆಧಾರದ ಮೇಲೆ ಬೋರ್ಡ್ ಎಕ್ಸಾಮ್ಗಳನ್ನು ನಡೆಸೋದ್ರ ಬಗ್ಗೆ ಪ್ರಸ್ತಾವನೆ ಇದೆ. ಹಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕೋರ್ಸ್ಗಳ ಅಭಿವೃದ್ಧಿಯನ್ನು ಪಡಿಸಲಾಗ್ತಾ ಇದೆ. ವರ್ಚುವಲ್ ಲ್ಯಾಬ್ಗಳು, ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ವೇದಿಕೆ NETFಗಳನ್ನು ಇದು ರೂಪಿಸೋದ್ರ ಬಗ್ಗೆ ಹೇಳುತ್ತೆ. 2035 ವೇಳೆಗೆ 50% ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗುವ ಗುರಿಯನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಲ್ಲ ಉನ್ನತ ಶಿಕ್ಷಣಗಳಿಗೆ
ಒಂದೇ ನಿಯಂತ್ರಣ ಸಂಸ್ಥೆ ಇರಲಿದೆ. ಶೈಕ್ಷಣಿಕ, ಆಡಳಿತ ಹಾಗೂ ಹಣಕಾಸು ಸ್ವಾಯತ್ತತೆಯನ್ನು ಶಿಕ್ಷಣ ಸಂಸ್ಥೆಗಳಿಗೆ ನೀಡಲಾಗುತ್ತೆ. ದೇಶದಲ್ಲಿ ಸುಮಾರು 45,000 ಕಾಲೇಜುಗಳಿಗೆ ಈ ನೀತಿ ಅನ್ವಯ ಆಗುತ್ತೆ. ಪ್ರಸ್ತುತ ಡೀಮ್ಡ್ ಯೂನಿವರ್ಸಿಟಿಗಳು, ಸೆಂಟ್ರಲ್ ಯೂನಿವರ್ಸಿಟಿಗಳು ಹಾಗೆ ಪ್ರತ್ಯೇಕ ಸಂಸ್ಥೆಗಳಿಗೆ ಪ್ರತ್ಯೇಕ ನಿಯಮಾವಳಿಗಳನ್ನು ಇದು ತಿಳಿಸುತ್ತೆ. ಹೊಸ ಶಿಕ್ಷಣ ನೀತಿಯ ಅನ್ವಯ ಗುಣಮಟ್ಟದ ಕಾರಣಗಳಿಂದ ಎಲ್ಲ ಸಂಸ್ಥೆಗಳಿಗೂ ಒಂದೇ ರೀತಿಯ ನಿಯಮಗಳು ಅನ್ವಯ ಆಗ್ತಕ್ಕಂಥದ್ದನ್ನು ನಾವು ಈ ನೀತಿಯಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳ ಪ್ರಗತಿ ಪತ್ರಗಳಲ್ಲಿ ಕೇವಲ ಅಂಕಗಳು ಹಾಗೂ ಟಿಪ್ಪಣಿಗಳ ಬದಲು ಕೌಶಲ ಹಾಗೂ ಅರ್ಹತೆಗಳ ಸಮಗ್ರ ವರದಿಯನ್ನು ಇದು ನೀಡುತ್ತೆ. ವೃತ್ತಿ ಆಧಾರಿತ ವಿಷಯಗಳು 6ನೇ ತರಗತಿಗಳ ಪಠ್ಯದೊಂದಿಗೆ ಸಂಯೋಜಿಸಿರ್ತಕ್ಕಂಥದ್ದನ್ನು ನಾವು ಈ ನೀತಿಯಲ್ಲಿ ಕಾಣ್ತೀವಿ. ಕಲೆ ಮತ್ತು ವಿಜ್ಞಾನದ ರೀತಿ ಪ್ರತ್ಯೇಕಗೊಳಿಸಿದ ಶಿಕ್ಷಣ ವ್ಯವಸ್ಥೆ ಇರುವುದಿಲ್ಲ ಎಂಬತಕ್ಕಂಥ ಪ್ರಸ್ತಾವನೆಯನ್ನು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆ 1986ರಲ್ಲಿ ಜಾರಿಗೆ ಬಂದಂತಹ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದ್ದಂತಹ ಅಂಶಗಳಿಗೂ ಬದಲಾದ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂತಹ ಅಂಶಗಳನ್ನು ತಾವೆಲ್ಲರೂ ಕೂಡ ಇದುವರೆಗೂ ಸಮಾಧಾನ ಚಿತ್ತದಿಂದ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಒಂದಿಷ್ಟು 2020ರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಅಂತಂದೇಳಿ ಭಾವಿಸ್ತೀನಿ. ಯಾಕೆ ಅಂತಂದೇಳಿದರೆ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯ ಪರಿಚಯ ನಮಗೆ ಬೇಕಾಗಿದೆ. ಶೈಕ್ಷಣಿಕ ವರ್ಷದಿಂದಲೇ 2021-22ನೇ ಶೈಕ್ಷಣಿಕ ವರ್ಷದಿಂದಲೇ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಿರೋದ್ರಿಂದ ಬದಲಾದ ಶಿಕ್ಷಣ ವ್ಯವಸ್ಥೆಯ ಪರಿಜ್ಞಾನ ನಮ್ಮೆಲ್ರಿಗೂ ಕೂಡ ಅವಶ್ಯಕ ಅಂತಂದೇಳಿ ನಾನು ಈ ವಿಡಿಯೋ ಮೂಲಕ ತಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೆ ಮಾಡ್ಕೊಂಡಿದ್ದೀನಿ. ಇದುವರೆಗೂ ತಾವೆಲ್ಲರೂ ಕೂಡ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಂದನೆಗಳು.